ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಒಬ್ಬ ಅದ್ಭುತ ಲೇಖಕನ ಮತ್ತು ಕಥೆಗಾರನ ಕುರಿತಾಗಿರ್ತಕ್ಕಂತಹ ಒಂದು ಕಥಾ ಸಂಕಲನದ ವಿಷಯವನ್ನು ತೆಗೆದುಕೊಂಡು ತಮ್ಮ ಮುಂದೆ ಬರ್ತಾ ಇದ್ದೀನಿ. ಬಿಸಿಲುನಾಡು ಚಿನ್ನದ ನಾಡು ಎಂದು ಖ್ಯಾತಿಯನ್ನು ಪಡೆದಿರತಕ್ಕಂತಹ ರಾಯಚೂರಿನ ಒಬ್ಬ ಅದ್ಭುತ ಕಥೆಗಾರ, ಗ್ರಾಮೀಣ ಮಟ್ಟದ ಕಥೆಗಳನ್ನು ತನ್ನ ಕಥೆಗಳಲ್ಲಿ ಅತ್ಯಂತ ಅದ್ಭುತವಾಗಿ ನಿರೂಪಣೆಯನ್ನು ಮಾಡಿ ಕಥೆಗಳನ್ನು ಕಟ್ಟಿರ್ತಕ್ಕಂತಹ ಒಬ್ಬ ಕಥೆಗಾರ ಅವರೇ ಶರಣಬಸವ ಕೆ ಗುಡುದಿನ್ನಿ ಅವರು. ಹೊಸ ತಲೆಮಾರಿನ ಪ್ರಮುಖ ಕಥೆಗಾರರಲ್ಲಿ ವಿಶಿಷ್ಟ ಕಥಾವಸ್ತು ಆಯ್ದುಕೊಂಡು ಕತೆ ಬರೆದವರಲ್ಲಿ ಶರಣಬಸವ ಗುಡುದಿನ್ನಿ ಅವರು ಪ್ರಮುಖರು. ಬಹಳ ವಿಭಿನ್ನ ಒಳನೋಟಗಳುಳ್ಳ ದೇಸಿ ಕಥನದ ಮೌಖಿಕ ಧಾಟಿಯಲ್ಲಿ ಚರಿತ್ರೆಯನ್ನು ಮರುಕಥಿಸುವ ರೀತಿಯಲ್ಲಿ ಬರೆದಿರುವುದು ವಿಶೇಷ. ಇಲ್ಲಿಯವರೆಗೆ ಅವರು 3 ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. ಅವುಗಳೆಂದರೆ ದಣೇರಬಾವಿ, 7 ಮಲ್ಲಿಗೆ ತೂಕದವಳು, ಹುಲಿಮನೆ ಆಟ. ಇವು 3 ಕಥಾ ಸಂಕಲನಗಳು. ಮತ್ತು ಉಡದಾರ ಎಂಬ ಒಂದು ಪ್ರಬಂಧ ಸಂಕಲನವನ್ನು ಕೂಡ ಬರೆದಿದ್ದಾರೆ. ತಾತನ ನೆನಪು ಎಂಬ ಜೀವನದ ಕಥನವನ್ನು ಕೂಡ ಬರೆದಿದ್ದಾರೆ. ಇತ್ತೀಚೆಗೆ ಪ್ರಕಟವಾದ ಹುಲಿಮನೆ ಆಟ ಎಂಬ ಇವರ ಕಥಾ ಸಂಕಲನವು ಇದು ಒಟ್ಟು 9 ಕಥೆಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ಗುಲಾಬಿ ಬಣ್ಣದ ಬೂಟು, ನನಗೆ ರೆಕ್ಕೆಗಳಿಲ್ಲ, ಅಂಡೇ ಫಿರ್ಕಿ ಅಮೀರ, ಸಿಲುಬೆ, ಬಿಜ್ಜಮ್ಮನ ಕೆರೆ, ಅಂಗಾಲ ಕಣ್ಣವರು, ಹುಲಿಮನೆ ಆಟ, ಅಹಲ್ಯ, ಸೈಕಲ್ ಎಂಬ 9 ಕಥೆಗಳುಳ್ಳ ಹುಲಿಮನೆ ಆಟ ಎಂಬ ಕಥಾ ಸಂಕಲನವನ್ನು ಇವರು ರಚಿಸಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಾವು AI ಆಧಾರಿತ 9 ಕಥೆಗಳಲ್ಲಿ ಒಂದಾಗಿರತಕ್ಕಂತಹ ನನಗೆ ರೆಕ್ಕೆಗಳಿಲ್ಲ ಎಂಬ ಒಂದು ಕಥೆಯನ್ನು ಆಧಾರವಾಗಿಟ್ಟುಕೊಂಡು AI ಆಧಾರಿತ ಒಂದು ಕಥಾ ಸಂಕಲನವನ್ನು ಇಲ್ಲಿ ನಾನು ಸೃಷ್ಟಿ ಮಾಡ್ತಾ ಇದ್ದೀನಿ. ನನಗೆ ರೆಕ್ಕೆಗಳಿಲ್ಲ ಎಂಬ ಕತೆ ಸರ್ಕಾರಿ ಶಾಲೆಗಳು ಉಳಿಯಬೇಕು, ಶಾಲೆಗಳು ದುರಸ್ತಿ ಮಾಡಿಸಬೇಕು ಎಂದು ಹೊರಟ ಗಾಂಧಿ ಅನುಯಾಯಿ ಸಿದ್ದಪ್ಪ ಮಾಸ್ತರನ ಕತೆ. ನನಗೆ ನನ್ನ ಶಾಲೆಗೆ 2 ಕೊಠಡಿ ಬೇಕು ಎಂಬ ಬೋರ್ಡ್ ಹಾಕಿಕೊಂಡು ಈತ ಕಾಲು ನಡಿಗೆಯಲ್ಲಿ ಬಿರುಬಿಸಿಲಿನಲ್ಲಿ ನಡೆಯುತ್ತಾ ತಹಶೀಲ್ದಾರ್ ಆಫೀಸಿಗೆ ಹೋಗುವುದು. ಅವನ ಹೋರಾಟಕ್ಕೆ ಮುದುಕಿ, ಅಂಗವಿಕಲ, ಅಮರೇಶ, ಅಮರವ್ವ, ಅಬ್ದುಲ್ಲಾ, ಅಂಬಮ್ಮ ಇವರೆಲ್ಲರೂ ಕೈ ಜೋಡಿಸುವರು. ಇವರೆಲ್ಲರದು ಒಂದೊಂದು ಕತೆ. ಒಂದು ಕಡೆ ಇಲ್ಲಿ ಶಾಲೆ, ಗುಡಿಸಲು ಎರಡೂ ದುಸ್ಥಿತಿಯಲ್ಲಿರುವುದು ಸಂಕೇತವಾಗಿದೆ. ಮತ್ತೊಂದೆಡೆ ರಾಜಕೀಯ ಗಂಧಗಾಳಿ ಇಲ್ಲದ ಸಾಲಿ ಮಾಸ್ತರ, ಅವನ ಸಂಗಡಿಗರು ಗಾಂಧೀಜಿಯ ತತ್ವದಂತೆ ಸತ್ಯಾಗ್ರಹ ಹೋರಾಟ ಮಾಡುತ್ತಿರುವುದು ವ್ಯಂಗ್ಯದಲ್ಲಿ ಕಂಡುಬರುತ್ತದೆ. ಈ ಕಥೆಯ ಕೊನೆಯಲ್ಲಿ ಪ್ರಭುತ್ವ ಹೇಗೆ ಮುಗ್ಧರನ್ನು ಬಲೆ ತೆಗೆದುಕೊಳ್ಳುತ್ತದೆ ಎಂಬುದನ್ನು ನಿರೂಪಿಸುತ್ತದೆ. ಸೂರಿಲ್ಲದ ಬಡವರಿಗೆ ನೆರಳಾಗುವ ಆಶ್ರಯ, ಆವಾಸ ಯೋಜನೆಗಳು ನೆಲಕಚ್ಚಿರುವ ಸ್ಥಿತಿಯ ಬಗ್ಗೆ ಕತೆ ಸಂಪಾದಿಸುವ ಸಾಮರ್ಥ್ಯ ಹೊಂದಿದೆ. ಕಥೆಯ ಕೊನೆಯಲ್ಲಿ ಸತ್ಯಾಗ್ರಹ ಹೋರಾಟಕ್ಕೆ ನಿಂತ ಸಿದ್ದಪ್ಪ ಮಾಸ್ತರನ ಬಳಗಕ್ಕೆ ಲಾಠಿ ಚಾರ್ಜ್ ಆದಾಗ ತಾನು ಬೀಳುವುದನ್ನು ಲೆಕ್ಕಿಸದೆ ಮುದುಕಿ ಗಾಂಧೀಜಿ ಫೋಟೋವನ್ನು ಜತನದಿಂದ ಹಿಡಿದು ಎದೆಗೊತ್ತಿಕೊಳ್ಳುವ ದೃಶ್ಯ ಗಾಂಧೀಜಿಯ ಮೌಲ್ಯ ಅಮಾನ್ಯಗೊಂಡ ಪ್ರಸಂಗವನ್ನು ಹೇಳುತ್ತದೆ. ಇದು ಒಂದು ಸಣ್ಣ ಕಥೆಯ ಒಂದು ಸಾರಾಂಶವಾಗಿದೆ. ಇವರು ಬರೆದಿರ್ತಕ್ಕಂಥ ಒಟ್ಟು 9 ಕಥೆಗಳು ಕೂಡ ಬಹಳ ಅದ್ಭುತವಾಗಿರ್ತಕ್ಕಂತಹ ಗ್ರಾಮೀಣ ಸೊಗಡಿನ ಕಥೆಗಳಾಗಿವೆ. ಒಂದೊಂದು ಕಥೆಯೂ ಕೂಡ ಸಮಾಜದ ಕುರಿತಾಗಿರ್ತಕ್ಕಂತಹ ಕಥೆಗಳಾಗಿವೆ. ಎಲ್ಲ ಇವರು ಕಥೆಗಳ ಈ ಒಂದು ಹುಲಿಮನೆ ಆಟ ಕಥಾ ಸಂಕಲನವನ್ನು ಓದಿ ಲೇಖಕರನ್ನು ಪ್ರೋತ್ಸಾಹಿಸಿ ಕನ್ನಡ ಸಾಹಿತ್ಯವನ್ನು ಬೆಳೆಸಿ ಎಂದು ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ವಿಡಿಯೋ ಕುರಿತಾಗಿರ್ತಕ್ಕಂತಹ ಆ ಕಮೆಂಟನ್ನು ತಿಳಿಸ್ರಿ. ಎಲ್ಲರಿಗೂ ಕೂಡ ಧನ್ಯವಾದ.